ಸ್ನೇಹಿತರೆ, ಇವತ್ತಿನ ಜೀವನದಲ್ಲಿ ವಾಹನ, ಕಾರ್, ಬೈಕ್ ಕೇವಲ ಸಾರಿಗೆ ಸಾಧನವಲ್ಲ, ಅದು ಅವಿಭಾಜ್ಯ ಅಂಗ. ಆದರೆ ರಸ್ತೆಯಲ್ಲಿ ಎದುರಾಗಬಹುದಾದ ಅನಿರೀಕ್ಷಿತ ಅಪಘಾತ ಅಥವಾ ಆ ವಾಹನಗಳಿಗೆ ನಿಮ್ಮ ವಾಹನವನ್ನು ಹೇಗೆ ರಕ್ಷಿಸಬಹುದು? ಇದಕ್ಕೆ ಉತ್ತರವೇ ವಾಹನ ವಿಮೆ. ಮುಖ್ಯವಾದ ಮಾಹಿತಿ ಏನಪ್ಪಾ ಅಂದ್ರೆ, ಕಾನೂನುಬದ್ಧ ಅವಶ್ಯಕತೆ. ಭಾರತದಲ್ಲಿ ಮೋಟಾರು ವಾಹನ ಕಾಯ್ದೆ ಪ್ರಕಾರ ಪ್ರತಿ ವಾಹನಕ್ಕೂ ಮೂರನೇ ವ್ಯಕ್ತಿ ಹೊಣೆಗಾರಿಕೆ ವಿಮೆ ಅಂದರೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕಡ್ಡಾಯವಾಗಿದೆ. ವಿಮೆ ಇಲ್ಲದೆ ವಾಹನ ಚಲಾಯಿಸುವುದು ದಂಡನೆಯ ಅಪರಾಧ. ಥರ್ಡ್ ಪಾರ್ಟಿ ವಿಮೆ ಅಂದರೆ ಅಪಘಾತದಲ್ಲಿ ಬೇರೊಬ್ಬ ವ್ಯಕ್ತಿಗೆ ಅಥವಾ ಅವರ ಆಸ್ತಿಗೆ ಆದ ಹಾನಿಗೆ ರಕ್ಷಣೆ ನೀಡುತ್ತದೆ. ನಿಮ್ಮ ವಾಹನಕ್ಕೆ ಆದ ಹಾನಿಗೆ ಯಾವುದೇ ರೀತಿ ರಕ್ಷಣೆ ಇರುವುದಿಲ್ಲ. ಸಮಗ್ರ ವಿಮೆ ಅಂದರೆ ಇದು ಥರ್ಡ್ ಪಾರ್ಟಿ ಹಾನಿ ಮಾತ್ರವಲ್ಲದೆ ನಿಮ್ಮ ಸ್ವಂತ ವಾಹನಕ್ಕೆ ಅಪಘಾತ, ಕಳ್ಳತನ, ಬೆಂಕಿ, ನೈಸರ್ಗಿಕ ವಿಕೋಪಗಳಿಂದ ರಕ್ಷಣೆ ನೀಡುತ್ತದೆ. ಗರಿಷ್ಠ ರಕ್ಷಣೆಗಾಗಿ ಇದೇ ಉತ್ತಮ. ಸ್ನೇಹಿತರೆ, ಕೊನೆಯದಾಗಿ ಏನು ಹೇಳ್ತಿದ್ದಾನಪ್ಪ ಅಂದ್ರೆ, ವಾಹನ ವಿಮೆ ಕೇವಲ ದಂಡ ತಪ್ಪಿಸುವುದಲ್ಲ, ಅನಿರೀಕ್ಷಿತ ಆರ್ಥಿಕ ಹೊರೆಯಿಂದ ನಿಮ್ಮನ್ನು ಅಥವಾ ನಿಮ್ಮ ಕುಟುಂಬವನ್ನು ರಕ್ಷಿಸಲು ಇದು ಒಂದು ಭದ್ರತಾ ಕವಚ. ನಿಮ್ಮ ಅಗತ್ಯ ತಕ್ಕಂತೆ ಸರಿಯಾದ ಪಾಲಿಸಿ ಆರಿಸಿ ನೆಮ್ಮದಿಯಿಂದ ವಾಹನ ಚಲಾಯಿಸಿ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಆಸ್ಪತ್ರೆ ಚಿಕಿತ್ಸೆ ವೆಚ್ಚ ಎಷ್ಟು ದುಬಾರಿಯಾಗಿದೆ ಅಂದರೆ, ಒಬ್ಬ ವ್ಯಕ್ತಿ ಒಂದ್ಸಲ ಆಸ್ಪತ್ರೆ ಸೇರಿದರೆ ಸಾಕು, ಆತ ಚಿಕಿತ್ಸೆ ಪಡೆದುಕೊಂಡು ಹೊರಗೆ ಬರೋದಷ್ಟರಲ್ಲಿಯೇ ಆತನು ಜೀವನವಿಡೀ ಕಷ್ಟಪಟ್ಟು ಕೂಡಿಟ್ಟಿರುವ ಹಣ ಖರ್ಚು ಮಾಡಿಕೊಂಡಿರುತ್ತಾನೆ. ಸ್ನೇಹಿತರೆ, ಇವತ್ತಿನ ದಿನಗಳಲ್ಲಿ ಎಷ್ಟೇ ಕಷ್ಟ ಬಂದರೂ ಆರ್ಥಿಕವಾಗಿ ಮೇಲೆ ಹೇಳಬಹುದು, ಆದರೆ ಒಬ್ಬ ವ್ಯಕ್ತಿಗೆ ಆಸ್ಪತ್ರೆ ಖರ್ಚು ಬಂದರೆ ತುಂಬಾ ಕಷ್ಟ. ಸ್ನೇಹಿತರೆ, ನೀವು ಕೂಡ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿಕೊಳ್ಳಿ ಮತ್ತು ನಿಮ್ಮ ಕುಟುಂಬದ ಸುರಕ್ಷತೆಗಾಗಿ ಅವರಿಗೂ ಕೂಡ ಹೆಲ್ತ್ ಇನ್ಶೂರೆನ್ಸ್ ಮಾಡಿ. ಸ್ನೇಹಿತರೆ, LIC ಲೈಫ್ ಇನ್ಶೂರೆನ್ಸ್. ನೀವು LIC ಕಟ್ಟುವುದರಿಂದ ನೀವು ಇಲ್ಲದಿದ್ದಾಗ ಕೂಡ ನಿಮ್ಮ ಕುಟುಂಬದ ಸುರಕ್ಷತೆಗಾಗಿ ನಿಲ್ಲುತ್ತದೆ LIC. ಹಾಗಾಗಿ LIC ಮಾಡಿಸಿಕೊಳ್ಳಿ. ಸ್ನೇಹಿತರೆ, ನಮ್ಮ ಸೇವಾ ಕೇಂದ್ರದಲ್ಲಿ ವಾಹನಗಳ ಇನ್ಶೂರೆನ್ಸ್, ಆರೋಗ್ಯ ವಿಮೆ ಮತ್ತು ಲೈಫ್ ಇನ್ಶೂರೆನ್ಸ್ ಮಾಡಿಸುತ್ತೇವೆ. ನಮ್ಮ ಸೇವಾ ಕೇಂದ್ರಕ್ಕೆ ಬಂದು ಭೇಟಿ ನೀಡಿ. ಧನ್ಯವಾದಗಳು.